ಅಮ್ಮ ನಾನು ಬರ್ತಿದ್ದೀನಿ ಅಮ್ಮ ಅಮ್ಮ ನಾನು ಬರ್ತಿದ್ದೀನಿ ಅಮ್ಮ. ಕಂದ ಏನು ಪ್ರೇಮಧಾಮನೆ. ಸುನಂದ, ನೀನೇನು ಮಾಡಿದೆ? ನೀನು ಪ್ರತಿ ಬಾರಿ ನನ್ನನ್ನು ಅನುಚಿತವಾದ ಹೊತ್ತಿನಲ್ಲೇ ಎಬ್ಬಿಸುತ್ತೀಯ. ಗೊತ್ತೇನು, ಇವತ್ತು ನನ್ನ ಕಂದನನ್ನು ಇನ್ನೇನು ಎತ್ತಿಕೊಳ್ಳುವಷ್ಟರಲ್ಲಿದ್ದೆ. ಆದರೆ ನೀನು ನನ್ನ ಮುತ್ತು ಕನಸನ್ನು ಹಾಳು ಮಾಡಿದೆ. ರಾಜ್ಕುಮಾರಿ, ನೀವು ಕನಸಿನಿಂದ ಹೊರಬನ್ನಿ. ಇನ್ನು ನಿಮ್ಮ ವಿವಾಹವೇ ಆಗಿಲ್ಲ, ಆದರೆ ನೀವು ನಿಮ್ಮ ಕಂದನ ಕನಸಲ್ಲೇ ಕಳೆದು ಹೋಗಿರುತ್ತೀರಿ. ವಿವಾಹ ಎಲ್ಲ ಹುಡುಗಿಯರ ಕನಸು, ಆದರೆ ನನ್ನ ಕಂದನಲ್ಲಿ ಏನೋ ವಿಶೇಷತೆ ಇದೆ. ಹಾಗೆಯೇ ಪ್ರತಿ ಬಾರಿ ಸುಮ್ಮನೆ ಬರುತ್ತಿಲ್ಲ ಅವನು ಕನಸಲ್ಲಿ. ಸುನಂದ, ನಾನು ಮರೆತೇ ಬಿಟ್ಟಿದ್ದೆ, ಇಂದು ಏಕಾದಶಿ ಎಂದು. ನೀನು ಏಕೆ ನೆನಪಿಸಲಿಲ್ಲ ಸುನಂದ? ಮಹಾರಾಜ ವಸುದೇವ ಮಾಹಿಷ್ಮತಿ ಮಥುರೆಯ ಗಡಿಯಲ್ಲಿ ನನ್ನ ಪ್ರತೀಕ್ಷೆಯಲ್ಲಿರುತ್ತಾರೆ ಮತ್ತು ಕೆಳಗೆ ರಥದಲ್ಲಿ ರತ್ನ. ನಾನು ಈಗಲೇ ಹೊರಡಬೇಕು. ಆದರೆ ರಾಜಕುಮಾರಿ, ಮಹಾರಾಜ ಕಂಸ ತಮ್ಮ ದಿಗ್ವಿಜಯದ ದಂಡಯಾತ್ರೆ ಮುಗಿಸಿ ಬಂದಾಗಿದೆ. ನಾವು ಅವರ ಸ್ವಾಗತಕ್ಕೆ ಹೋಗಲೇಬೇಕು. ಏನು? ಸೋದರನ್ನು ಮರಳಿ ಬಂದನೆ? ಸೋದರ ವಿಶ್ವವಿಜಯಕ್ಕಾಗಿ ಹೋಗಿದ್ದರು, ಇಲ್ಲ ಯಮುನಾ ಸ್ನಾನಕ್ಕೂ? ಇಲ್ಲ, ಹೀಗಾಗಲು ಸಾಧ್ಯವಿಲ್ಲ. ಸುನಂದ, ನಾನು ಈಗಲೇ ಹೊರಡಬೇಕು. ಇಲ್ಲದಿದ್ದರೆ ಮಹಾರಾಜ ವಸುದೇವರ ಜೊತೆಗೆ ನನ್ನ ವಿವಾಹ ಎಂದಿಗೂ ಆಗಲಾರದು. ಆದರೆ ಹೋದರೆ ಅನ್ನಲು ಇದು ಸಮಯವಲ್ಲ ಸುನಂದ, ಇದು ನಿರ್ಣಯದ ಸಮಯ. ಮತ್ತು ನಾನು ನಿರ್ಧಾರ ಮಾಡಿದ್ದೇನೆ, ನನ್ನ ಪ್ರೀತಿಯನ್ನು ನಾನು ತ್ಯಾಗ ಮಾಡಲಾರೆ. ಕುಮಾರಿ, ರಾಜಕುಮಾರಿ ದೇವಕಿ, ಮರಳಿ ಹೋಗೋಣ ಬನ್ನಿ. ಮರಳಿ ಹೋಗುವುದೇ? ಈ ಕುದುರೆಗಳು ಮುಂದಕ್ಕೆ ಓಡುತ್ತಿವೆ ರತ್ನ, ಹಿಂದಕ್ಕೆ ಹೋಗುವುದು ಸಾಧ್ಯವೇ ಇಲ್ಲ. ರಾಜಕುಮಾರಿ, ನೀವು ನಗುತ್ತಿರುವಿರೆ. ಕಂಸ ಮಹಾರಾಜರಿಗೆ ನೀವು ಅರಮನೆ ತೊರೆದ ಸೂಚನೆ ಸಿಕ್ಕರೆ ಅನರ್ಥವಾಗುವುದು. ಜೀವದಾತನು ನಿಮಗೇಕೆ ತಿಳಿಯುತ್ತಿಲ್ಲ? ನಾವು ಮಥುರೆಯ ಸೀಮೆ ದಾಟುವುದರೊಳಗಾಗಿ ನಮ್ಮನ್ನು ಹಿಡಿಯುತ್ತಾರೆ. ಮಹಾರಾಜ ವಸುದೇವರ ಬಳಿ ತಲುಪುವ ಮೊದಲು ನಮ್ಮನ್ನು ಹಿಡಿಯುವವರು ಯಾರು? ಪರಮೇಶ್ವರ ಕಂಸರಿಗೆ! ಪರಮೇಶ್ವರ ಕಂಸರಿಗೆ! ಪರಮೇಶ್ವರ ಬಾರೋ ಇಲ್ಲಿ! ಪರಮೇಶ್ವರ ಕಂಸರಿಗೆ! ಪರಮೇಶ್ವರ ಕಂಸರಿಗೆ! ಪರಮೇಶ್ವರ ಕಂಸರಿಗೆ! ಪರಮೇಶ್ವರ ಕಂಸರಿಗೆ! ಪರಮೇಶ್ವರ ಕಂಸರಿಗೆ!
ಕಂಸರಿಗೆ ಪರಮೇಶ್ವರ ಕಂಸರಿಗೆ ರಾಜಕುಮಾರಿ, ಇದು ಯಾವ ದಾರಿ? ಎರಡೂ ಕಡೆ ಕಂದಕಗಳೇ ಇವೆ. ಇದು ಪ್ರೇಮದ ದಾರಿ ರತ್ನ, ಪ್ರೇಮದ ದಾರಿ. ಭಯಂಕರವಾಗಿದೆ. ಕಣ್ಣು ಮುಚ್ಚಿಕೊಂಡು ನೋಡು, ನಿನಗೆ ಭಯದ ಜೊತೆಗೂ ಪ್ರೇಮವಾಗುವುದು. ಸ್ವಯಂಭೂ ಪರಶಿವನು ನಾನು, ಉತ್ತಮನು ಸರ್ವೋತ್ತಮನು, ಎತ್ತರದ ಗಿರಿಶಿಖರ ನಾನು. ಯದು ಕುಲಜನು ಕಂಸರಾಜನು, ಮಹಾಬಲಿ ನಾನೇ ಕಾಲನು. ಕಾಲನೇಮಿಯ ಕುಲ ಜಲದ ಭೂವಸುಧೆಯ ಪ್ರಭು ನಾನೇ ಪ್ರಬಲನು. ಅಸುರ ರಾಜನು ನಾತ್ರಿಕಾಲನು. ರಾಜಕುಮಾರಿ ದೇವಕಿ, ಮುಂದೆ ನೋಡಿ, ಅಲ್ಲಿ ದಾರಿಯೇ ಮುಗಿದು ಹೋಗಿದೆ. ದಾರಿ ಮುಗಿದಾಗ ಭರವಸೆಯ ಬೆಳಕು ದಾರಿ ತೋರಿಸುತ್ತದೆ. ಆದರೆ ನನಗಂತೂ ಮೃತ್ಯುವೇ ಕಾಣುತ್ತಿದೆ. ನಿಲ್ಲಿಸಿ ರಾಜಕುಮಾರಿ. ನಿನಗೆ ಏನೂ ಆಗಿಲ್ಲ ತಾನೆ? ಮಹಾರಾಜ, ನಾನೇನೋ ಸರಿಯಾಗಿರುವೆ, ಆದರೆ ಈ ರಥ ಹಾಳಾಯಿತು. ದೇವಕಿ, ಎಂತಹ ಸಮಯವೇ ಆಗಿರಲಿ, ಏನೇ ಪರಿಸ್ಥಿತಿ ಇರಲಿ, ನೀನು ಬದಲಾಗುವುದೇ ಇಲ್ಲ. ಮಹಾರಾಜ, ನಾವೇನು ಹವಾಮಾನವಲ್ಲ ಬದಲಾಗಲು. ನಿಮಗೆ ಕೊಟ್ಟ ವಚನವನ್ನು ನಿಭಾಯಿಸಲೇಬೇಕಿತ್ತು ಅಲ್ಲವೇ? ರಾಜಕುಮಾರಿ, ಕ್ಷಮಿಸಿ, ಆದರೆ ನೀವಿಲ್ಲಿಂದ ಬೇಗನೆ ತೆರಳುವುದು ಒಳ್ಳೆಯದು. ಮಹಾರಾಜರ ಸೈನಿಕರು ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವ ಸಾಧ್ಯತೆ ಇದೆ. ಸುಪ್ರಭಾತ ಮಥುರಾವಾಸಿಗಳೇ. ನಿಮ್ಮ ಮುಖದಲ್ಲಿನ ಈ ಪ್ರಸನ್ನತೆ ಮತ್ತು ನೀವೆಲ್ಲ ಇಷ್ಟು ಸಂತುಷ್ಟರಾಗಿರುವುದನ್ನು ನೋಡಿ ನನ್ನ ಮನಸ್ಸು ಆನಂದದಿಂದ ತೇಲುತ್ತಿದೆ. ನನ್ನ ನಿಶ್ಚಲ ಪವಿತ್ರ ಆತ್ಮ ಖುಷಿಯಿಂದ ಕುಣಿದು ಕುಪ್ಪಳಿಸುತ್ತಿದೆ. ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ. ಮಹಾರಾಜ, ಏನಾಯಿತು? ದೇವಕಿ, ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಕೊರೆಯುತ್ತಿದೆ. ಮಹಾರಾಜ, ನೀವೀಗ ನನ್ನನ್ನು ಮಾಹಿಷ್ಮತಿಗೆ ಕರೆದೊಯ್ಯುವುದಿಲ್ಲ ಎನ್ನಬೇಡಿ. ನೀವೇ ನೋಡಿ ಈ ರಥದ ಪರಿಸ್ಥಿತಿಯನ್ನು. ಇದರಲ್ಲಿ ಪುನಃ ಮಥುರೆಗೆ ಹೋಗುವುದು ಅಸಾಧ್ಯ.
ದೇವಕಿ, ನನ್ನ ವಿಚಾರವೇನೆಂದರೆ ಹೀಗೆ ಮದುವೆಯಾಗುವ ಬದಲು ಯಾಕೆ ನಾವು ಮಹಾರಾಜ ಕಂಸರೊಡನೆ ಮಾತನಾಡಬಾರದು? ಯಾರಿಗೆ ಗೊತ್ತು, ಮಾಹಿಷ್ಮತಿ ಹಾಗೂ ಮಥುರೆಯ ಶತ್ರುತ್ವವನ್ನು ಮರೆತು ಅವರು ನಮ್ಮ ಪ್ರೇಮವನ್ನು ಸ್ವೀಕರಿಸಿದರೆ? ಬೇಡ ಬೇಡ, ನನ್ನಂತಹ ತುಚ್ಛ ಪ್ರಾಣಿಗೆ, ಈ ದುರ್ವಿನೀತನಿಗೆ ನಿಮ್ಮ ಬಹುಪರಾಕ್ ಬೇಕಿಲ್ಲ. ಹಾಡಿ ಹೊಗಳಲೇಬೇಕು ಅಂದರೆ ನೀವು ಆ ಈಶ್ವರನನ್ನ ಹಾಡಿ ಹೊಗಳಿ. ಅವನ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಅವನಿಂದಲೇ ನೀವೆಲ್ಲರೂ ಸುರಕ್ಷಿತವಾಗಿರುವಿರಿ. ಅವನ ಒಂದು ಸನ್ನೆಯಿಂದ ನಿಮ್ಮ ಮೃತ್ಯು ನಿಶ್ಚಿತವಾಗಿದೆ. ಆ ದೇವರನ್ನು ಪೂಜಿಸಿ, ಅವನಿಗೆ ದೀಪ ಬೆಳಗಿಸಿ, ಅವನ ಹೆಸರಲ್ಲೇ ವ್ರತವನ್ನಾಚರಿಸಿ, ಅವನ ಹೆಸರಲ್ಲೇ ಜಪತಪ ಮಾಡಿ. ಆದರೆ ಹೌದು, ನಿಮ್ಮೆಲ್ಲರಿಗೂ ನಿಮ್ಮ ನಿಜವಾದ ಭಗವಂತನ ಬಗ್ಗೆ ತಿಳಿದೇ ಇಲ್ಲವಲ್ಲ. ನಿಮಗೆ ಅವನ ದರ್ಶನವೇ ಆಗಿಲ್ಲ. ಏಕೆಂದರೆ ರಥಕ್ಕೆ ಕಟ್ಟಲಾದ ಈ ಋಷಿಗಳು ಹುಸಿ ಈಶ್ವರನ ಹೆಸರಲ್ಲಿ ಎಷ್ಟೋ ವರ್ಷಗಳಿಂದ ನಿಮಗೆ ಮೋಸ ಮಾಡುತ್ತಿದ್ದಾರೆ. ಅದೇನೆಂದರೆ, ಭಗವಂತ ಕ್ಷೀರಸಾಗರದಲ್ಲಿರುವನಂತೆ, ಅವನು ಚತುರ್ಭುಜನಂತೆ, ತನ್ನ ಭಕ್ತರನ್ನು ಅವನು ರಕ್ಷಿಸುತ್ತಾನಂತೆ. ಹಾಗಿದ್ದರೆ ಎಲ್ಲಿರುವನು ಅವನು? ಇವರನ್ನು ರಕ್ಷಿಸಲು ಏಕೆ ಬರಲಿಲ್ಲ? ಆ ಶಿವನಿಗೆ ಮೃತ್ಯು ಆ ಶಿವನಿಗೆ ಮೃತ್ಯು ಉಂಟಾಯಿತೆ. ಮೃತ್ಯು. ಮಥುರಾವಾಸಿಗಳೇ, ಇವರ ಭಗವಂತ ಇದ್ದಾನೆ ಎಂಬುದೇ ಲೋಕದ ದೊಡ್ಡ ಸುಳ್ಳು. ಆದ್ದರಿಂದ ಈ ದಿನ ನಾನು ನಿಮ್ಮೆಲ್ಲರಿಗೂ ಈ ಜಗತ್ತಿನ ನಿಜವಾದ ಭಗವಂತನ ದರ್ಶನ ಮಾಡಿಸುವೆನು. ಮಹಾರಾಜ, ನಿಮ್ಮ ಆಸೆ ಏನೋ ಒಳ್ಳೆಯದೇ, ಆದರೆ ಅಧಿಕಾರದ ದಾಹಕ್ಕಾಗಿ ತನ್ನ ಪಿತನನ್ನೇ ಬಂಧಿಸಿದ ವ್ಯಕ್ತಿಗೆ ಸೋದರಿಯ ಸಂತೋಷದ ಬಗ್ಗೆ ಏನು ತಿಳಿದಿತ್ತು ಮಹಾರಾಜ? ಕಂಸ ನಮ್ಮ ಮದುವೆಗೆ ಎಂದೂ ಸ್ವೀಕೃತಿ ಕೊಡುವುದಿಲ್ಲ ಮಹಾರಾಜ, ಎಂದಿಗೂ ಇಲ್ಲ. ದೇವಕಿ, ದೇವಕಿ. ಹಾ, ನೀವು ನನ್ನನ್ನು ವಿವಾಹ ಮಾಡಿಕೊಳ್ಳದಿದ್ದರೆ ಹೇಳಿಬಿಡಿ. ನಾನು ಮಥುರೆಗೆ ನಡೆದುಕೊಂಡಾದರೂ ಹೋಗಬಲ್ಲೆ. ಮಾಹಿಷ್ಮತಿಯ ಭಾವಿ ಮಹಾರಾಣಿ ನಡೆದುಕೊಂಡು ಹೋಗುವುದು ಶೋಭೆ ತರುವುದೇ? ರಾಣಿ ದೇವಕಿ, ಮಾಹಿಷ್ಮತಿಯ ಎಲ್ಲಾ ಪ್ರಜೆಗಳು ನಿಮ್ಮ ಆಗಮನಕ್ಕಾಗಿ ಕಾಯುತ್ತಿದ್ದಾರೆ. ರತ್ನ, ಹೇಳಿ ರಾಜಕುಮಾರಿ. ನೀನು ಇಲ್ಲಿಂದ ನಿನ್ನ ಗ್ರಾಮಕ್ಕೆ ಹೊರಡು. ಮಥುರೆಗೆ ಹೋದರೆ ನಿನ್ನ ಜೀವಕ್ಕೆ ಕುತ್ತು ಬರಬಹುದು. ಬರುವಿರೆ? ಕನಸಿನ ಬೆಳಕನು ಕಂಡೆನು ಈ ಕಣ್ಣೆವೆಗಳಲೇ ನಾನು. ಈ ಭಗವಂತ ನಿಮ್ಮೆಲ್ಲರ ನಡುವೆಯೇ ಇರುತ್ತಾರೆ. ನಿಮ್ಮೆಲ್ಲರ ಸಂಕಟಗಳನ್ನ ದೂರ ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ. ನನಗೆ ಶರಣಾದರೆ ಎಲ್ಲ ಸುಖ ಸಿಗುತ್ತದೆ.
ಮೃತ್ಯು ಸುಖ ಕೂಡ. ನನ್ನ ಪ್ರಭುವೇ, ಸರದ್ದೇ ಪ್ರತಿಮೆ ಇರಬೇಕು. ನಾನೇ ಈ ಧರೆಯ ಭಗವಂತ, ಸರ್ವಶಕ್ತಿವಂತ ಭಗವಂತ ಕಂಸ. ಕಂಸ ಕಂಸ ಧರ್ಮವೂ ನಾನೇ, ಅಧರ್ಮವೂ ನಾನೇ, ಸತ್ಯವೂ ನಾನೇ ಹಾಗೂ ಅಸತ್ಯವೂ ನಾನೇ, ಪ್ರಕೃತಿಯೂ ನಾನೇ, ಪುರುಷನೂ ಹಾಗೂ ಕಾಲವೂ ನಾನೇ. ನಾನೇ ಎಲ್ಲರ ಜೀವನ ಮತ್ತು ಮೃತ್ಯುವೂ ನಾನೇ. ಹೇಳಿ ಭಗವಂತ ಕಂಸನಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ. ನಮ್ಮ ಪ್ರೀತಿಯ ಸಂಕೇತ. ನಮ್ಮ ಪ್ರೀತಿಯ ಸಂಕೇತ. ನಾನು ಮಥುರೆಯ ಉಪವನದಲ್ಲಿ ನಿಮ್ಮ ಯೋಚನೆಯಲ್ಲಿದ್ದಾಗೆಲ್ಲ ಅದೆಲ್ಲಿಂದಲೋ ಒಂದು ನವಿಲುಗಳ ಜೋಡಿಯು ನನ್ನ ಎದುರಿಗೆ ಬಂದು ನೃತ್ಯ ಮಾಡುತ್ತಿದ್ದವು. ಈ ನವಿಲುಗರಿ ನನಗೆ ಅಲ್ಲಿಯೇ ಸಿಕ್ಕಿದ್ದು. ಪ್ರಪಂಚದಲ್ಲಿಯೇ ನವಿಲುಗಳದ್ದು ಅತ್ಯಂತ ಪವಿತ್ರವಾದ ಪ್ರೀತಿಯಂತೆ. ನಮ್ಮ ಮಗುವಿನ ಜನನವಾದಾಗ ಈ ನವಿಲುಗರಿಯು ಅವನ ಮುಡಿಯನ್ನು ಅಲಂಕರಿಸಲಿದೆ. ಏಕೆಂದರೆ ನಮ್ಮ ಪ್ರೇಮ ಆಶೀರ್ವಾದದಂತೆ ಸದಾ ಆ ಕಂದನ ಜೊತೆಯಲ್ಲಿರಲಿ. ಪ್ರೇಮದ ಶ್ರುತಿಯಲ್ಲಿ ಪ್ರೇಮ ಗೀತೆ ಹಾಡುತ್ತಿದೆ. ಸೃಷ್ಟಿ ತನ್ನ ಕೋಟಿ ಕಣ್ಣ ತೆರೆದು ನಿನ್ನಿ ಚೆಲುವ ನೋಡುತ್ತಿದೆ. ಏಳೇಳುವ ಜನದ ಜೊತೆಗೆ ಕನಸನು ಹೆಣೆಯುವಿದೆಗೆ ರೋಮಾಂಚನ. ಮಹಾರಾಜ, ಇದು ಸಹೋದರ ಕಂಸನ ಸೈನಿಕರೇ, ಬೇಗನೆ ಹೊರಡಿ. ಯಾವುದರ ಭಯವಿತ್ತೋ ಅದೇ ಆಗಿ ಹೋಗಿದೆ. ನಮ್ಮ ಮಹಾರಾಜರನ್ನು ಸೆರೆ ಹಿಡಿಯಲಾಗಿದೆ. ಮಡಕೆಯ ತುಂಬ ಹಾಲಿಗೆ
ಮುಷ್ಟಿ ತುಂಬಾ ಅಕ್ಕಿ. ಇದು ಭಗವಂತ ಕಂಸ ಮಹಾರಾಜರ ನಿಯಮ. ಸೇನಾಪತಿ ಭದ್ರಾಕ್ಷ, ಹೋಗಿ. ಸೇನಾಪತಿ ಭದ್ರಾಕ್ಷ, ಈ ಮಕ್ಕಳೆಲ್ಲ ಹಾಲು ಬೆಣ್ಣೆಗಳನ್ನ ಬಚ್ಚಿಟ್ಟಿದ್ರು. ಹಾಲು ಬೆಣ್ಣೆಗಳ ಕಳವು ಎಲ್ಲ ಮರೆತಿರ ನೀವು? ಇದೆಲ್ಲದರ ಮೇಲೆ ಭಗವಂತ ಕಂಸ ಮಹಾರಾಜರ ಅಧಿಕಾರ ಇದೆ. ಯಾಕಂದ್ರೆ ಹಾಲು ಬೆಣ್ಣೆಗಳ ಬದಲಾಗಿ ನಿಮಗೆ ಬದುಕುವ ಅವಕಾಶ ಕೊಟ್ಟಿದ್ದಾರೆ. ಮರೆತಿರೇ? ಹೇಳೋ ಹೇಳೋ. ಕೊಡ್ತೀವಿ. ಇದರಲ್ಲಿ ನಮ್ಮ ತಂದೆ ತಾಯಂದಿರ ಯಾವ ತಪ್ಪು ಇಲ್ಲ. ಬೆಣ್ಣೆ ತಿನ್ನಬೇಕೆಂದು ನಾವೇ ಹಠ ಮಾಡಿದ್ದು. ಈ ಬೆಣ್ಣೆ ಕದ್ದ ಮಕ್ಕಳನ್ನೆಲ್ಲ ಹಿಡಿದು ಎಲ್ಲಿಯವರೆಗೆ ಅಂದ್ರೆ ಅವರಿಗೆ ಎಲ್ಲಾ ಬೆಣ್ಣೆ ಆಸೆ ಹೋಗುವವರೆಗೆ ಹೊಡೆಯಿರಿ. ಯಾರಾದ್ರೂ ಯಶೋದೆಯನ್ನು ನಂದಗೋಪನನ್ನು ಕರೆಯಿರಿ, ಇಲ್ಲದಿದ್ದರೆ ಇವರು ಮಕ್ಕಳನ್ನು ಕೊಂದು ಬಿಡುತ್ತಾರೆ. ಹೊಡೆಯಿರಿ. ನಿಲ್ಲಿಸಿ. ನಿಮಗೆಲ್ಲ ಏನೂ ಆಗಿಲ್ಲ ತಾನೆ? ಏನೂ ಆಗಿಲ್ಲ ತಾನೆ? ಯಾಕೆ ಹೊಡೆಯುತ್ತಿದ್ದೀರಿ? ಯಾಕೆ ಹೊಡೆಯೋದೆ ಹೇಳಬೇಕೆ? ಮಕ್ಕಳೊಂದಿಗೆ ಹೀಗೆ ನಡೆದುಕೊಳ್ಳುವುದೇ ಇಷ್ಟು ಕಠೋರವಾಗಿ? ಹಿಂದಕ್ಕೆ ಹೋಗಿ ನೋಡಿ ಯಶೋಧ ರಾಣಿ, ಕಂಸ ಮಹಾರಾಜರ ದಂಡ ವ್ಯವಸ್ಥೆಗೆ ನೀವು ತಡೆ ಮಾಡಬೇಡಿ. ಇಲ್ಲದೆ ಹೋದರೆ ನಾನು ಕೆಟ್ಟವನಾಗಬೇಕಾಗುತ್ತದೆ. ಯಶೋದೆ ಇರುವಾಗ ಮಕ್ಕಳಿಗೆ ಅನ್ಯಾಯವಾಗಲು ಬಿಡಲಾರೆ. ನಿನಗೇ ಸಂತಾನವಿಲ್ಲದಿರುವಾಗ ನಿನ್ನ ಮನಸ್ಸಿನಲ್ಲಿ ಇನ್ನೊಬ್ಬರ ಮಕ್ಕಳ ಬಗ್ಗೆ ಇಷ್ಟೊಂದು ವೇದನೆ? ಮಮತೆಗೆ ತಮ್ಮದು ಮತ್ತೊಬ್ಬರದೆಂಬ ಭೇದವಿಲ್ಲ. ನನಗೆ ಮಕ್ಕಳಿಲ್ಲದಿದ್ದರೇನಾಯಿತು? ನಾನು ಗೋಕುಲದ ಎಲ್ಲ ಮಕ್ಕಳಿಗೂ ಅಮ್ಮನಂತೆ. ಅಂದ್ರೆ ನಿನ್ನ ಅತಿ ಮುದ್ದು ಈ ಮಕ್ಕಳನ್ನ ಹಾಳು ಮಾಡಿದೆ ಅಂದಮೇಲೆ ಶಿಕ್ಷೆ ಇವರಿಗಲ್ಲ, ನಿನಗೆ ಸಿಗಬೇಕು. ಭದ್ರಾಕ್ಷ, ಕ್ಷಮೆಯಾಚಿಸುತ್ತೇನೆ. ನನ್ನ ಪತ್ನಿ, ಈ ಗೋಕುಲ ಬಾಲರು ಮತ್ತು ಎಲ್ಲ ಗ್ರಾಮಸ್ಥರ ಪರವಾಗಿ ನಿಮ್ಮಲ್ಲಿ ಕ್ಷಮೆಯಾಚಿಸುತ್ತೇನೆ. ಇಲ್ಲಿ ಕೇಳಿ, ಈ ತಪ್ಪು ಮತ್ತೆ ನಡೆಯದು. ಎಲ್ಲರ ಪರವಾಗಿ ನಾನು ವಚನ ನೀಡುತ್ತೇನೆ. ಏನ್ ನಂದಪ್ಪ, ಇನ್ನು ಎಷ್ಟು ದಿನ ಅಂತ ಈ ಗೋಕುಲವಾಸಿಗಳ ಪರವಾಗಿ ಕ್ಷಮೆ ಕೇಳ್ತೀರಿ ನೀವು? ಅರ್ಥ ಮಾಡಿಸಿ. ಇನ್ಮೇಲೆ ಯಾರಾದ್ರೂ ಒಂದೇ ಒಂದು ಹನಿ ಹಾಲನ್ನ ಇಲ್ಲ ಮೊಸರನ್ನೋ ಬೆಣ್ಣೆನೋ ನೀವು ಬಚ್ಚಿಟ್ರೆ ನಿಮ್ಮನ್ನ ನೋಡ್ಕೋತೀನಿ ನಾನು. ಇಡೀ ಹಳ್ಳಿಯ ಜನರನ್ನ ತೈಲದ ಕೊಪ್ಪರಿಗೆಯಲ್ಲಿ ಹಾಕಿ ಕುದಿಸಿ ಬಿಡುತ್ತೇನೆ ನಾನು. ಬನ್ನೇ. ಯಶೋಧ ರಾಣಿ, ಮತ್ತೊಬ್ಬರ ಮಕ್ಕಳ ಬಗ್ಗೆ ಇಷ್ಟು ಪ್ರೀತಿ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯದಲ್ಲ. ಬನ್ನಿ. ಇಲ್ಲಿ ಕೇಳಿ, ಈ ಸೈನಿಕರು ಎಲ್ಲಿವರೆಗೆ ನಮ್ಮ ಹಾಲು ಬೆಣ್ಣೆ ದೋಚುತ್ತಿರುತ್ತಾರೆ? ಎಲ್ಲಿಯವರೆಗೆ ನಮ್ಮ ನೆಲ ನಮ್ಮ ಮಕ್ಕಳ ರಕ್ತದಿಂದಲೇ ಕೆಂಪಾಗುತ್ತಿರುತ್ತದೆ? ಯಾವಾಗ ಸಮಾಪ್ತಿ ಈ ಅಧರ್ಮಿ ಕಂಸನ ಅತ್ಯಾಚಾರ?
ಪ್ರಭು, ಕಂಸನ ದುರಾಚಾರದಿಂದ ಇಡೀ ವಿಶ್ವವೇ ನಲುಗಿದೆ. ಆದರೂ ನಿಮ್ಮ ಮೊಗದಲ್ಲಿ ನಗುವೆ. ಕಂಸನ ಶೋಷಣೆಯಿಂದ ನಲುಗುತ್ತಿರುವ ಮಂದಿಯ ಅಳು ನಿಮಗೆ ಕೇಳಿಸುತ್ತಿಲ್ಲವೇ ಪ್ರಭು? ನಾರಾಯಣ ನಾರಾಯಣ. ಪ್ರಭು, ಕಂಸ ತನ್ನನ್ನು ಮನುಷ್ಯರ ಭಗವಂತನೆಂದು ಘೋಷಿಸಿಕೊಂಡಿದ್ದಾನೆ. ಜನರಲ್ಲಿ ಕೂಡ ದೇವರ ಮೇಲೆ ವಿಶ್ವಾಸ ಕಡಿಮೆಯಾಗುತ್ತಿದೆ ಪ್ರಭು. ನೀವು ಶೀಘ್ರವಾಗಿ ಏನಾದರೂ ಮಾಡದೆ ಹೋದರೆ ಮನುಷ್ಯರು ನಿಜವಾಗಿಯೂ ದೇವರ ಮೇಲೆ ಭರವಸೆಯನ್ನು ಕಳೆದುಕೊಳ್ಳುತ್ತಾರೆ ಪ್ರಭು. ಕಂಸನೇ ಭಗವಂತನಾಗಿ ಬಿಡುತ್ತಾನೆ ಪ್ರಭು. ಏನಾದರೂ ಮಾಡಿ, ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ಹೌದು ಸ್ವಾಮಿ, ಆಸ್ಥೆ ವಿಶ್ವಾಸಗಳಿಗೆ ಪ್ರತಿಫಲ ದೊರಕದೆ ಹೋದರೆ ಮನುಷ್ಯನು ಪಾಪದ ದಾರಿಯನ್ನು ಹಿಡಿದು ಸಾಗುತ್ತಾನೆ. ಇದನ್ನು ನಿಲ್ಲಿಸಿ ಪ್ರಭು. ಪ್ರಭು, ಕಂಸನ ಅಂತ್ಯದ ಆರಂಭ ಹೇಗಾಗುತ್ತದೆ? ದೇವಿ, ಪ್ರತಿ ವೃಕ್ಷದ ಸಂಪೂರ್ಣ ಶಕ್ತಿ ಅದರ ಬೀಜದಲ್ಲಿಯೇ ಅಡಗಿದೆ. ಅದೇ ರೀತಿ ಅಧರ್ಮೀಯ ವಿನಾಶದ ಕಾರಣವು ಅವನೊಳಗೆ ಅಡಗಿರುತ್ತದೆ. ಕಂಸನ ಅಂತ್ಯದ ಮಾರ್ಗವು ಅವನ ಜೀವನದೊಳಗೇ ಇದೆ. ಜೀವನ ಎಂದರೆ ಪ್ರೇಮದ ನದಿ. ತಿಳಿಯಿರಿ ಈ ಸತ್ಯ. ಇಳಿದೆ ಎಂದರೆ ಮುಳುಗೆ ಹೋದೆ, ಮುಳುಗಿದೆ ಎಂದರೆ ಮುಗಿಯಿತು ಕತೆ. ಅರ್ಥವಾಯಿತೇ ವಸುದೇವ? ಇಲ್ಲವಾದರೆ ಹೇಳುವೆ ಕೇಳು. ನಮ್ಮ ಜೀವನ ಪ್ರೇಮದ ನದಿಯಂತೆ. ಇದರಲ್ಲಿ ಮುಳುಗಿದರಷ್ಟೇ ದಾಟಲು ಸಾಧ್ಯ. ಈಗ ನೋಡೋಣ, ನೀನು ಈ ನದಿಯನ್ನು ದಾಟುವೆಯೋ ಅಥವಾ ಇಲ್ಲವೋ? ಬೇಡ ಬೇಡ. ಮಹಿಷ್ಮತಿಯ ತುಚ್ಛ ರಾಜನೊಬ್ಬನಿಗೆ ಇಂಥ ಸಾಹಸವೇ? ನನ್ನ ಸೋದರಿಯನ್ನು ಪ್ರೇಮಿಸುವಷ್ಟು. ಭಗವಂತ ಕಂಸನ ಸೋದರಿ ದೇವಕಿಯ ಮೇಲೆ ಪ್ರೇಮ. ಬಿಡಿ ನನ್ನ ಸಹೋದರ ಸಹೋದರ ಸಹೋದರ, ಇವರನ್ನು ಕ್ಷಮಿಸಿಬಿಡಿ. ಇವರದ್ದೇನು ತಪ್ಪಿಲ್ಲ. ನಾನು ಇವರನ್ನು ಪ್ರೀತಿಸುತ್ತೇನೆ. ಇವರೊಂದಿಗೆ ವಿವಾಹದ ನಿರ್ಣಯ ನನ್ನದು. ಏನಂದೆ? ಈ ಪ್ರೇಮದ ದೋಣಿಯ ಅಂಬಿಗಳು ನೀನೇನಾ? ಸೈನಿಕರೇ, ಸಹೋದರ ಇವರನ್ನು ಬಿಟ್ಟು ಬಿಡಿ. ಸಹೋದರ ಇವರನ್ನು ಬಿಟ್ಟು ಬಿಡಿ. ನಿಮ್ಮ ಭಯದ ಕಾರಣ ನಾನು ನಿಮಗೆ ಏನನ್ನೂ ಹೇಳಲಾಗಲಿಲ್ಲ, ಆದರೆ ಇದೇ ಸತ್ಯ. ಸಹೋದರ, ನೀವು ಇವರಿಗೆ ಶಿಕ್ಷೆ ನೀಡುವುದಾದರೆ ಮೊದಲು ನನಗೆ ನೀಡಿ. ಏಕೆಂದರೆ ಇವರನ್ನು ಪ್ರೇಮಿಸಿದ ಅಪರಾಧ ನನ್ನದು. ನೀನು ಪ್ರೇಮಿಸಿದ್ದು ಅಪರಾಧವಲ್ಲ. ಭಗವಂತ ಕಂಸನ ಇಚ್ಛೆಯ ವಿರುದ್ಧವಾಗಿ ಪ್ರೇಮಿಸಿದ್ದು ತಪ್ಪು. ಭಗವಂತ ಕಂಸನ ಇಚ್ಛೆ ಇಲ್ಲದೆ ಯಾರು ಸಾಯುವ ಹಾಗೂ ಇಲ್ಲ, ಬದುಕುವ ಹಾಗೂ ಇಲ್ಲ. ವಸುದೇವ, ಈ ಜಗತ್ತಿನಲ್ಲಿ ನಿನ್ನ ಜೀವನ ಯಾತ್ರೆ ಮುಗಿಯಿತು. ಭಗವಂತ ಕಂಸ, ಭಗವಂತ ಕಂಸ, ಇಬ್ಬರು ಪ್ರೇಮಿಗಳನ್ನು ಕ್ಷಮಿಸುವುದಿಲ್ಲವೇ? ಮನುಷ್ಯರಿಂದಂತೂ ತಪ್ಪಾಗುತ್ತಲೇ ಇರುತ್ತದೆ. ಆದರೆ ಭಗವಂತನ ಮೊದಲ ಧರ್ಮ ಕ್ಷಮೆಯಲ್ಲವೇ? ನಿಮ್ಮ ಇಚ್ಛೆಯ ವಿರುದ್ಧ ಪ್ರೀತಿಸಿದ್ದು ನಮ್ಮ ಅಪರಾಧ, ಮತ್ತು ಆ ಅಪರಾಧದ ಕಾರಣ ಭಗವಂತ ಕಂಸನ ಕೋಪದ ಭಯ. ಇದಕ್ಕಾಗಿಯೇ ಏನೂ ಹೇಳಲಾಗಲಿಲ್ಲ. ಭಗವಂತ, ನಮ್ಮನ್ನು ಕ್ಷಮಿಸಿಬಿಡಿ. ಏನು? ಏನಂದೆ? ನೀನು ನನ್ನನ್ನು ಭಗವಂತನೆಂದು ಕರೆದೆಯ ದೇವಕಿ? ಹೌದು ಭಗವಂತ ಕಂಸ. ಯಾರಾದರೂ ಭಗವಂತನೆದುರು ಕೈ ಜೋಡಿಸಿದರೆ
ಭಗವಂತ ಅವರಿಗೆ ಆಶೀರ್ವಾದ ನೀಡದಿದ್ದರೆ ಮೃತ್ಯು ಯಾರಿಂದಾದರೂ ಬರಬಹುದು. ಆದರೆ ಜೀವನ ಕೇವಲ ಭಗವಂತನ ದಾನ. ಸತ್ಯವಚನ, ಸಂಪೂರ್ಣ ಸತ್ಯ. ಮೃತ್ಯುವನ್ನು ಯಾರಾದರೂ ಕೊಡಬಹುದು, ಆದರೆ ಜೀವನ ಭಗವಂತನ ದಯೆಯಿಂದ ಮಾತ್ರ. ಹೋಗು, ನನ್ನ ಆಶೀರ್ವಾದ ಇದೆ ನಿನಗೆ. ಬಾ. ಭಗವಂತ ಕಂಸನ ಆಶೀರ್ವಾದ ಇದೆ ನಿನಗೆ. ನಿಮ್ಮ ವಿವಾಹಕ್ಕೆ ಯಾವ ಬಾಧೆಯೂ ಬರಲಾರದು. ನಿಮ್ಮ ವಿವಾಹ ಪಲ್ಲಕ್ಕಿ ಮಾಹಿಷ್ಮತಿಗೆ ಸಾಗುವುದು. ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ. ಮಹಾರಾಜ, ನೀವೇಕೆ ವಿರೋಧಿಸಿಲ್ಲ? ನಮ್ಮ ಪ್ರೇಮ ಸತ್ಯವಾದದ್ದು ದೇವಕಿ. ಅದಕ್ಕಾಗಿ ವಿರೋಧಿಸುವ ಅವಶ್ಯಕತೆ ಇರಲಿಲ್ಲ ದೇವಕಿ. ಮಾಹಿಷ್ಮತಿಯ ರಾಜ ವಸುದೇವ ಮತ್ತು ಮಥುರೆಯ ರಾಜಕುಮಾರಿ ದೇವಕಿಯ ಶುಭ ವಿವಾಹ ಭಗವಂತ ಕಂಸನ ಸಾನ್ನಿಧ್ಯದಲ್ಲಿ ಬಹಳ ಅದ್ದೂರಿಯಾಗಿ ಜರುಗಲಿರುವುದು. ಪ್ರಭು, ಕಂಸನ ಅನಾಚಾರದಿಂದಲೇ ಅವನ ಅಂತ್ಯವಾಗುವುದೆಂದು ನೀವು ಹೇಳಿದ್ದೀರಿ. ಆದರೆ ದೇವಕಿ ವಸುದೇವರ ಪ್ರೇಮಕ್ಕೆ ಒಪ್ಪಿಗೆ ನೀಡಿ ಕಂಸನ ಜೀವನ ಸುರಕ್ಷಿತವಾಯಿತಲ್ಲವೇ? ನಾರಾಯಣ ನಾರಾಯಣ. ಅಂದರೆ ಕಂಸನ ಅನ್ಯಾಯ, ಅಧರ್ಮ, ಅನಾಚಾರ ಅವನನ್ನು ಮೃತ್ಯುವಿನೆಡೆಗೆ ಕೊಂಡೊಯ್ಯುವ ಮೊದಲೇ ಕಂಸನು ತನ್ನ ದಾರಿಯನ್ನೇ ಬದಲಿಸಿದನಲ್ಲ. ಪ್ರಭು, ನನಗನ್ನಿಸುತ್ತಿದೆ ಕಂಸನು ನಮ್ಮ ಮಾತುಗಳನ್ನು ಆಲಿಸುತ್ತಿದ್ದಾನೆ. ಪ್ರಭು, ಈ ಸ್ಥಳದಲ್ಲಿ ಆತನ ಮಾಯಾವಿ ಗುಪ್ತಚರರು ಇಲ್ಲ ತಾನೆ? ಇಲ್ಲವಾದರೆ ನೀವು ಆಡಿದ ಮಾತು ಆತನಿಗೆ ಹೇಗೆ ಕೇಳಿಸಿತು? ಅವನ ಅಧರ್ಮವೇ ಅವನ ಅಂತ್ಯಕ್ಕೆ ಕಾರಣವಾಗುತ್ತದೆ ಎಂದು. ಹೌದು ಪ್ರಭು, ಅವನಿಗೆ ಅದು ತಿಳಿಯದೆ ಹೋದಲ್ಲಿ ಕಳೆದ ಎಷ್ಟೋ ವರ್ಷಗಳ ಅಧರ್ಮಿ, ಅನಾಚಾರಿ, ಅಹಂಕಾರಿ ಕಂಸ ಒಮ್ಮೆಗೆ ಕರುಣೆಯ ಮಾರ್ಗದಲ್ಲಿ ಹೇಗೆ ನಡೆಯುತ್ತಿದ್ದಾನೆ? ನಾರಾಯಣ ನಾರಾಯಣ. ದೇವಿ, ನೀನು ಪ್ರೇಮವೆಂದು ಅಂದುಕೊಂಡಿರುವುದು ಅದು ಕೂಡ ಕಂಸನ ಅಹಂಕಾರದ್ದೇ ಒಂದು ರೂಪ. ಈ ಅಹಂಕಾರವೇ ಕಂಸನ ಅಂತ್ಯಕ್ಕೆ ಕಾರಣವಾಗಲಿದೆ. ಸ್ವಾಮಿ, ಪ್ರೇಮ ಅಹಂಕಾರವಾಗಲು ಹೇಗೆ ಸಾಧ್ಯ? ದೇವಿ, ಕಂಸ ದೇವಕಿ ವಸುದೇವರ ಮದುವೆಗೆ ಒಪ್ಪಿಗೆ ನೀಡಿದ್ದು ಅವನ ಸ್ವಾರ್ಥದಿಂದಲೇ. ಆತ ಭಗವಂತನಾಗಬೇಕು ಎಂಬ ಅಹಂಕಾರದಿಂದ. ವಸುದೇವನನ್ನು ಕ್ಷಮಿಸಿ ದೇವಕಿ ಇಚ್ಛೆಯಂತೆ ವಿವಾಹ ಮಾಡಿಸಿ ಕಂಸನು ತಾನು ಪರಮೇಶ್ವರನಂತೆ ಕ್ಷಮಾಪರ ಹಾಗೂ ಭಕ್ತವತ್ಸಲನಾಗ ಬಯಸಿದ್ದಾನೆ. ಆದರೆ ಕಂಸನಿಗೆ ಅರಿಯದ ಅಂಶವೆಂದರೆ ಈ ವಿವಾಹದಿಂದ ಅವನು ತನ್ನ ಸರ್ವನಾಶದ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿದ್ದಾನೆ. ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ, ಪರಮೇಶ್ವರ ಕಂಸರಿಗೆ.
ಭಗವಂತ, ನಿಮ್ಮ ಶುಭಕರಗಳಿಂದ ಕುಮಾರಿ ದೇವಕಿಯ ಕನ್ಯಾದಾನ ಮಾಡಿರಿ. ಬುದ್ಧಿ ಭ್ರಷ್ಟವಾಗಿದೆಯೇ ಪುರೋಹಿತ? ಶಾಸ್ತ್ರಗಳ ಜ್ಞಾನವನ್ನು ಮರೆತೆಯಾ? ಸಾಕ್ಷಾತ್ ಭಗವಂತನೇ ಎದುರಿಗಿರುವಾಗ ಶಾಸ್ತ್ರಗಳ ಅವಶ್ಯಕತೆ ಇದೆಯೇ ಭಗವಂತ? ನಿನ್ನ ಅವಶ್ಯಕತೆಯೂ ನನಗಿಲ್ಲ ಪುರೋಹಿತ. ಶಾಸ್ತ್ರಗಳಿಗೆ ಹೊಸ ಅರ್ಥ ಕೊಡಬೇಡ. ಶಾಸ್ತ್ರಗಳು ಭಗವಂತನ ಇಚ್ಛೆಯದ್ದೇ ಲಿಖಿತ ರೂಪವಲ್ಲವೇ? ಶಾಸ್ತ್ರಗಳ ಪ್ರಕಾರ ತಂದೆ ಜೀವಂತ ಇದ್ದ ಮೇಲೆ ಮಗಳ ಕನ್ಯಾದಾನ ಅವರೇ ಮಾಡಬೇಕಲ್ಲವೇ? ನನ್ನ ಇಚ್ಛೆಯಿಂದಲೇ ಆ ಶಾಸ್ತ್ರವಿದೆ. ಸೋದರಿ ದೇವಕಿಯ ಪಿತೃ ಅಂದರೆ ನನ್ನ ಆದರಣೀಯ ಪಿತಾಶ್ರೀ ಮಹಾರಾಜ ಉಗ್ರಸೇನ ಈಗಲೂ ಜೀವಂತವಿದ್ದಾರೆ ಹಾಗೂ ಆರೋಗ್ಯವಾಗಿದ್ದಾರೆ. ಅದಕ್ಕೆ ಸೋದರಿ ದೇವಕಿಯ ಕನ್ಯಾದಾನವನ್ನು ಅವರೇ ಮಾಡುತ್ತಾರೆ. ಪಿತಾಶ್ರೀ, ಪಿತಾಶ್ರೀ, ಪಿತಾಶ್ರೀ. ಆಶೀರ್ವಾದಗಳು ಪಿತಾಶ್ರೀ. ನಿಮ್ಮ ಈ ದುರ್ದೆಸೆಯನ್ನು ನೋಡಿ ಮನಸ್ಸಿಗೆ ದುಃಖವಾಗುತ್ತದೆ. ನೀವಾಗಿಯೇ ರಾಜಸಿಂಹಾಸನ ಕೊಟ್ಟಿದ್ದರೆ ನಿಮ್ಮ ಪುತ್ರಿಯ ಕನ್ಯಾದಾನ ಮಾಡಲು ಬೇಡಿಗಳಲ್ಲಿ ಬರಬೇಕಾಗಿರಲಿಲ್ಲ. ನೀವು ಸುಂದರ ವಸ್ತ್ರಗಳಲ್ಲಿರುತ್ತಿದ್ದೀರಿ. ನನ್ನ ಹಾಗೆ ನನ್ನ ಪ್ರೀತಿಯ ಸಹೋದರಿ ದೇವಕಿಯ ಕನ್ಯಾದಾನ ಮಾಡಿ. ಪುರೋಹಿತರೆ, ಕನ್ಯಾದಾನ ವಿಧಿ ಆರಂಭಿಸಿ. ಸರಿ. ದೇವಕಿ, ನಿನ್ನ ಈ ನಿರ್ಧಾರದ ಬಗ್ಗೆ ನನಗೆ ಬಹಳ ಸಂತೋಷವಿದೆ. ನೀನು ಮಥುರೆಯಿಂದ ಹೋಗುತ್ತಿರುವುದಕ್ಕೂ ನನಗೆ ಸಂತೋಷವಿದೆ. ಹೋಗು ಪುತ್ರಿ, ಈ ಪಾಪಿ ಕಂಸನ ಕಪಿಮುಷ್ಟಿಯಿಂದ ದೂರ ಹೊರಟು ಹೋಗು. ಪಿತಾಶ್ರೀ, ನನ್ನನ್ನು ಕ್ಷಮಿಸಿ ಬಿಡಿ. ನಾನು ನಿಮ್ಮನ್ನು ಈ ಕಪಿಮುಷ್ಟಿಯಿಂದ ಪಾರು ಮಾಡಲಾಗಿಲ್ಲ. ಇಲ್ಲ ಪುತ್ರಿ,
ಇದರಲ್ಲಿ ನಿನ್ನ ಯಾವ ತಪ್ಪೂ ಇಲ್ಲ. ತಪ್ಪೆಲ್ಲ ನನ್ನದೇ. ನಾನು ಮೊದಲೇ ಈ ವಿಷವೃಕ್ಷವನ್ನು ಜನ್ಮಿಸಲು ಬಿಡಬಾರದಿತ್ತು. ಆದರೆ ನನಗೆ ನಂಬಿಕೆ ಇದೆ. ಯಾವ ರೀತಿ ಕ್ರೂರಿಯನ್ನು ಸಾಕಿ ಸಲಹಿದ್ದಕ್ಕೆ ನನಗೆ ದಂಡನೆ ಸಿಗುತ್ತಿದೆಯೋ ಅದೇ ರೀತಿ ಪಾಪಿಗೂ ಅವನ ಕೆಟ್ಟ ಕೆಲಸಗಳಿಗೆ ದಂಡನೆ ಸಿಕ್ಕೇ ಸಿಗುವುದು. ದೀರ್ಘ ಸುಮಂಗಲಿ ಭವ. ನನ್ನ ಮಗಳನ್ನ ಚೆನ್ನಾಗಿ ನೋಡಿಕೋ. ನಿಮ್ಮ ಸಮಯ ಮುಗಿಯಿತು. ಎಚ್ಚರದಿಂದಿರಿ. ಕಂಸನೇನೋ ನಮ್ಮ ಮಹಾರಾಜ ವಸುದೇವರ ಜೊತೆಗೆ ರಾಜಕುಮಾರಿ ದೇವಕಿಯ ಮದುವೆಗೆ ಒಪ್ಪಿಗೆ ನೀಡಿದ್ದಾನೆ. ಆದರೆ ಅವನ ಚರಿತ್ರೆ ಹೇಳುತ್ತದೆ ಅವನನ್ನು ನಂಬುವ ಹಾಗಿಲ್ಲ ಎಂದು. ಯಾವ ಸ್ಥಿತಿಯಲ್ಲೂ ಕೂಡ. ಸಪ್ತಪದಿ ಆರಂಭವಾಗಲಿ. ನಾನು ನೀನು ಕಂಡ ಹೊಂಗನಸುಗಳು ಇಂದು ನನಸಾಗಿವೆ. ಜೊತೆಯೊಳಿರುವೆ ಏಳು ಜನುಮ ಚಿರಸಾಗಿವೆಯೋ ನಾನು ಪ್ರಭುವೇ. ಏಳೇಳು ವಚನವ ನಡೆಸಿಕೊಡುತ್ತನ ನಿಮ್ಮಯ ನೇರಳಾಗಿರುವೆ. ಹೇ ಚತುರ್ಭುಜ, ಸಮಯ ಬಂದಿದೆ. ಕಂಸನ ಅನಾಚಾರವನ್ನು ಕೊನೆಗಾಣಿಸಲು ನೀವು ಪೃಥ್ವಿಯಲ್ಲಿ ಅವತರಿಸಲೇಬೇಕು. ದೇವಿ, ನಿನ್ನ ಮಾತು ಸತ್ಯ. ನಾನು ಪೃಥ್ವಿಯಲ್ಲಿ ಅವತರಿಸಲೇಬೇಕು. ಆದರೆ ಈ ಅವತಾರ ಹಿಂದಿನ ಎಲ್ಲ ಅವತಾರಗಳಿಗಿಂತ ಭಿನ್ನವಾಗಲಿದೆ. ಕಂಸನ ಅನಾಚಾರದಿಂದ ಈ ಜಗತ್ತಿನಲ್ಲಿ ಉಂಟಾಗಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಹೊಸ ಅವತಾರದ ಅವಶ್ಯಕತೆ ಇದೆ. ಅವನು ಸಾಮಾನ್ಯರ ಶೋಷಿತರ ನಾಯಕನಾಗಬೇಕು. ಅವನೊಬ್ಬ ರಾಜನಂತೆ ಆದೇಶ ನೀಡಬಾರದು. ಬದಲಾಗಿ ಮಿತ್ರನಂತೆ ಅವರ ಜೊತೆ ಇರಬೇಕು. ಅವರಂತೆ ಜೀವನ ನಡೆಸಬೇಕು. ಅವನು ಜನ್ಮದಿಂದಲ್ಲ, ಕರ್ಮಗಳಿಂದ ಅವತಾರ ಎನಿಸಿಕೊಳ್ಳಬೇಕು.